ದೇವ್ರೇ, ಹೊಟ್ಟೆನಲ್ಲಿರೋ ಹುಳುಗಳೆಲ್ಲ ಸತ್ತೋಗುತ್ತೆ. ಅಷ್ಟು ಹಶ್ವಾಗ್ತಿದೆ ನನ್ಗೆ. ತಿನ್ನಕ್ಕೂ ಏನೂ ಇಲ್ಲ. ನಾನು ಆಗ್ಲೇ ಹೇಳ್ದೆ ಟೀ ತರ್ತೀನಿ ಅಂತ, ನೀವೇ ಬೇಡ ಅಂದಿದ್ದು. ಹೀಗಾಗುತ್ತಂತ ನನಗೇನು ಗೊತ್ತಿತ್ತು ಮೈನವ್ರೆ? ನೀವೇ ತಾನೇ ಇಡ್ತೀನಿ ಅಂದಿದ್ದು. ನಾನು ಹೋಗಿ ಅಂತ ಹೇಳ್ದೆ. ಆಯ್ತು ಬಿಡಿ, ಹೇಳಿದನ್ನ ಎಷ್ಟ್ ಸತಿ ಹೇಳ್ತೀರಾ? ನಾವ್ ಈ ತರ ಸಿಕ್ಕಾಕೋಬೇಕು ಅನ್ನೋದು ವಿಧಿ ಅನ್ಸುತ್ತೆ. ಏನ್ ಮಾಡಕ್ಕಾಗುತ್ತೆ? ಆದ್ರೂ ಯಾರಾದ್ರೂ ಬಂದು ಬಾಗಿಲು ತೆಗಿಯೋವರೆಗೂ ಹಸುಕೊಂಡೇ ಇರ್ಬೇಕಾ? ಇರಿ, ಅಲ್ಲಿ ಗಂಟ ಈ ನೀರು ಕುಡ್ದು ಹಸು ಕಡಿಮೆ ಮಾಡ್ಕೊಳ್ಳಿ. ತಗೊಳ್ಳಿ, ಸ್ವಲ್ಪ ಕಡಿಮೆ ಆಗುತ್ತೆ. ಮೈನವ್ರೆ, ಯಾಕೆ ಹಿಂಗ್ ಕೂಕೊಂಡ್ರಿ? ಹೊಟ್ಟೆ ಹಸು ಹೋಗ್ಸೋ ದಾರಿ ಸಿಕ್ತು, ಆ ಸಂತೋಷಕ್ಕೆ ಹೋಗ್ದೆ. ಅಂದ್ರೆ ಇದನ್ನ ನೀವೇನು ಬರೀ ಗೋಡೌನ್ ಅನ್ಕೊಂಡಿದ್ದೀರಾ? ಗೋಡೌನೆ. ಯಾಕೆ? ಇಲ್ಲ, ಇದೊಂದು ಚಿಕ್ಕ ಅಂಗಡಿ. ಅಂಗಡಿನಾ? ಇದಾ? ಇರಿ ಇರಿ ಇರಿ, ಬಂದೆ. ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಅಲ್ಲಿ ಇನ್ಸ್ಪೆಕ್ಟರ್ಗೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಅವರು ಇವ್ರು ಏನೇ ಹೇಳಿದ್ರು ಕೇರೆ ಮಾಡಲ್ಲ. ಅವರು ಬಾಯಿಗೆ ಬಂದಂಗೆ ಮಾತಾಡಿ ಕಳಿಸ್ತಾರೆ. ಎಲ್ರಿಗೂ ಅವಮಾನ ಮಾಡಿ ಅಲ್ಲಿಂದ ಹೊರಗಡೆ ಹಾಕ್ತಾರೆ. ಸರ್. ಓ, ಏನ್ ಮೇಡಮ್ ನೀವಿಲ್ಲಿ ಬಂದಿದ್ದೀರಾ? ಕಮಿಷನರ್ ಆಫೀಸಿಗೆ ಹೋಗ್ಬೇಕಿತ್ತು. ಸರ್, ಬಗ್ಗದ್ರೆ ಜುಟ್ಟು ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ ಅನ್ನೋ ಮಾತು ಕೇಳಿದ್ರಾ? ಈಗ ನಾವು ಬಗ್ಗಿದೀವಿ ಅಂತ ಜುಟ್ಟು ಹಿಡಿಯಕ್ ಬರಬೇಡಿ. ಆಮೇಲೆ ಎದ್ರೆ ನೀವು ಕಾಲ್ ಹಿಡ್ಕೊಂಡ್ರು ಬಿಡಲ್ಲ. ಬಾನು ವಿಷಯದಲ್ಲಿ ನಿಮ್ಮನ್ನ ಮೀಡಿಯಾದಿಂದ ಕಾಪಾಡಿದೀವಿ. ನಾವು ಮನ್ಸ್ ಮಾಡಿದ್ರೆ ಅವತ್ತೇ ನಿಮ್ ಕೆಲಸ ಹೋಗ್ತಿತ್ತು. ಒಬ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಸುಮ್ಮನೆ ಬಿಟ್ವಿ. ಅದಕ್ಕಾದ್ರೂ ಸ್ವಲ್ಪ ಕೃತಜ್ಞತೆ ಇಟ್ಕೊಳ್ಳಿ. ಸರ್, ವಿಷಯ ತುಂಬಾ ಸೀರಿಯಸ್ ಆಗಿದೆ. ದ್ವೇಷ ಸತ್ಸೋದ್ ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾರಿ, ಅದೇನ್ ಹೇಳಿ? ಮೈನಾ ಕಾಣಿಸ್ತಿಲ್ಲ ಸರ್. ಯಾವಾಗಿಂದ? ಸಂಜೆಯಿಂದ. ದೇವಸ್ಥಾನಗಳೆಲ್ಲ ಚೆಕ್ ಮಾಡಿದ್ರಾ? ಯಾವುದಕ್ಕೂ ಕಲ್ಯಾಣ ಮಂಟಪಗಳನ್ನ ಒಂದ್ಸರಿ ಚೆಕ್ ಮಾಡ್ಬೇಕಿತ್ತು. ಇನ್ಸ್ಪೆಕ್ಟರ್, ವಿಷಯ ಸೀರಿಯಸ್ ಇರ್ಬೇಕಾದ್ರೆ ಲೂಸ್ ಟಾಕ್ಸ್ ಮಾತಾಡ್ಬೇಡಿ. ಕಾಮಾಲೆ ಕಣ್ಣವ್ರಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ಆಡೋ ಮಾತೆಲ್ಲ ಲೂಸ್ ಅನ್ಕೊಂಡ್ರೆ ಹಾಗೆ ಇರುತ್ತೆ. ಸಂಜೆ ಮೇಲೆ ಹೆಣ್ಮಕ್ಳು ದೇವಸ್ಥಾನಕ್ಕೆ ತಾನೇ ಜಾಸ್ತಿ ಹೋಗೋದು. ಅದಕ್ಕೆ ಕೇಳಿದ್ನಪ್ಪ. ಇಲ್ಲ ಫ್ರೆಂಡು ಗಿಂಡು ಅಂತ ಯಾವ್ದಾದ್ರು ಮದುವೆ ರಿಸೆಪ್ಷನ್ಗೆ ಹೋಗಿರ್ಬೋದಲ್ವಾ? ಅದಕ್ಕೆ ಕಲ್ಯಾಣ ಮಂಟಪ ಚೆಕ್ ಮಾಡಿ ಅಂದೆ. ಇದ್ರಲ್ಲೇನ್ರಿ ಇದೆ ಲೂಸ್ ಟಾಕು? ಛೇ, ಹುಡುಗಿ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡೋದಕ್ ಬಂದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಲ್ಲ. ನಮ್ಮಂತವ್ರ ಹತ್ರನೇ ಹೀಗ್ ನಡ್ಕೋತಾರೆ. ಇನ್ನು ಆರ್ಡಿನರಿ ಜನರ ಹತ್ರ ಎಲ್ಲ ಇವರೆಲ್ಲ ಹೇಗ್ ನಡ್ಕೋಬಹುದು? ಓಹೋ, ನೀವು ಎಕ್ಸ್ಟ್ರಾರ್ಡಿನರಿನಾ? ಹೋಗ್ರಿ, ಹೋಗಿ ಯಾವ್ದಾರ ದೇವಸ್ಥಾನನೋ ಕಲ್ಯಾಣ ಮಂಟಪನೋ ಹುಡುಕಿ. ಯಾವ್ದ್ರಲ್ಲಾದ್ರೂ ಸಿಕ್ಕೇ ಸಿಗ್ತಾಳೆ. ಅವತ್ತು ಅವನು, ಇವತ್ತಿನ್ಯಾರೋ. ಇನ್ಸ್ಪೆಕ್ಟರ್, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರು ಸರಿ ಇರಲ್ಲ. ಏನ್ರಿ, ನನ್ನ ಸ್ಟೇಷನ್ಗೆ ಬಂದು ಜೋರ್ ಮಾಡ್ತಿದ್ದೀರಾ? ಪೊಲೀಸ್ ಹತ್ರ ಮಿಸ್ಬಿಹೇವ್ ಮಾಡಿದ್ರಿ ಅಂತ ಒಳಗಾಕ್ಬಿಡ್ತೀನಿ, ಹುಷಾರ್. ಇನ್ಸ್ಪೆಕ್ಟರ್. ಯಾರಮ್ಮ ನೀವು? ನನ್ ಮಗ ಕಾಣಿಸ್ತಾ ಇಲ್ಲ. ನಿಮ್ ಮಗನಾ? ಯಾರು ನಿಮ್ ಮಗ? ನನ್ ಮಗ ಧ್ರುವ ಅಂತ. ಇವ್ರ ಗಾರ್ಮೆಂಟ್ಸ್ ಅಲ್ಲೇ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಧ್ರುವನಾ? ಓಹೋ, ಗೊತ್ತಾಯ್ತು ಬಿಡಿ. ಭಾನು ಕೊಲೆ ಕೇಸಲ್ಲಿ ಕೊಲೆಗಾರನ ಹಿಡ್ಕೊಟ್ಟವನು. ಯಾಕೆ ಸರ್ ನಗ್ತಾ ಇದ್ದೀರಾ? ನಗ್ದೆ ಇನ್ನೇನ್ ಮಾಡ್ಲಮ್ಮ? ವಯಸ್ಸಿಗೆ ಬಂದಿರೋ ಒಂದು ಹುಡುಗ, ವಯಸ್ಸಿಗೆ ಬಂದಿರೋ ಒಂದು ಹುಡುಗಿ ಕಾಣ್ತಿಲ್ಲ ಅಂದ್ರೆ ಏನ್ ಅರ್ಥ?
ಇಷ್ಟು ಸಿಂಪಲ್ ಲಾಜಿಕ್ ಗೊತ್ತಿಲ್ಲದೆ ಇರೋ ಜನನಾ ನೀವು? ಹೋಗಿ ಹೋಗಿ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ನನ್ನ ಸರ್ವಿಸ್ನಲ್ಲೇ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ಸಾಲ್ವ್ ಆಗಿರೋ ಮೊದಲನೇ ಕೇಸ್ ಇದು. ಇಲ್ಲ ಇನ್ಸ್ಪೆಕ್ಟರ್, ನನ್ ಮಗಾನು ಮೈನಾನು ಫ್ರೆಂಡ್ಸ್ ಅಷ್ಟೇ. ನೀವ್ ಹೇಳುತ್ತಾರಲ್ಲ ಏನಿಲ್ಲ. ನಾನೇನು ಹೇಳಲೇ ಇಲ್ವಲ್ಲಮ್ಮ. ಇಬ್ರು ಎಲ್ಲಾದ್ರೂ ಪಾರ್ಕು, ಶಾಪಿಂಗು, ಹೋಟೆಲು, ರೂಮು. ಇನ್ಸ್ಪೆಕ್ಟರ್, ನೀವು ನಿಮ್ ಲಿಮಿಟ್ ಕ್ರಾಸ್ ಮಾಡ್ತಿದ್ದೀರಾ. ಎಕ್ಸ್ಕ್ಯೂಸ್ ಮೀ, ನಾನು ನನ್ನ ಲಿಮಿಟ್ಸ್ ಅಲ್ಲೇ ಇದ್ದೀನಿ. ಹೋಗಿ ಹೋಗಿ, ನಾನು ಹೇಳಿದ ಕಡೆ ಹೋಗಿ ಆ ಹುಡುಗಿನ ಹುಡುಕಿ. ಇನ್ಸ್ಪೆಕ್ಟರ್, ದಯವಿಟ್ಟು ಏನೆಲ್ಲ ಮಾತಾಡ್ಬೇಡಿ. ನನ್ ಮಗ ತುಂಬಾ ಒಳ್ಳೆಯವನು. ನಿಮ್ ಮಗ ಒಳ್ಳೆಯವನಿರ್ಬಹುದು, ಆದ್ರೆ ಮೈನಾ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ನಿಮ್ಗೆ ಅಧಿಕಾರ ಕೊಟ್ಟಿರೋದು ರಕ್ಷಣೆ ಕೊಡ್ಲಿ ಅಂತ, ಟಾರ್ಚರ್ ಕೊಡ್ಲಿ ಅಂತ ಅಲ್ಲ. ಇವಾಗ ನೀವು ಸರಿಯಾಗಿ ಮಾತಾಡ್ಲಿಲ್ಲ ಅಂತ ಅಂದ್ರೆ ನೀವಾಗ್ಲೇ ಹೇಳ್ದ ಹಾಗೆ ಕಮಿಷನರ್ ಹತ್ರ ಹೋಗ್ಬೇಕಾಗತ್ತೆ. ಯಾರ ಹತ್ರ ಹೋದ್ರು ಒಂದ್ ಹುಡುಗ ಒಂದ್ ಹುಡುಗಿ ಕಾಣ್ತಿಲ್ಲ ಅಂದ್ರೆ ಇದನ್ನೇ ಹೇಳೋದು. ಹೋಗ್ರಿ ಸುಮ್ನೆ. ಇನ್ಸ್ಪೆಕ್ಟರ್, ನಿಮ್ ಕೈಯಲ್ಲಿ ಆದ್ರೆ ಹೆಲ್ಪ್ ಮಾಡಿ, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ. ನಮಗ್ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ಸರಿ ಸರಿ, ಡೀಟೇಲ್ ಆಗಿ ಒಂದು ಕಂಪ್ಲೇಂಟ್ ಬರ್ಕೊಡಿ. ಹಾಗೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಅವ್ರ ಹೆಸರನ್ನು ಮೆನ್ಷನ್ ಮಾಡಿ ಬರ್ಕೊಡಿ. ಹುಡುಕ್ ಕೊಡ್ತೀವಿ, ಹೋಗ್ರಿ. ತೆಗೆದು ನೋಡಿ. ಚಕ್ಕಿ ಇದೆಲ್ಲಿಂದ ಬಂತು? ಎಲ್ಲಿಂದನೋ ಬಂತು. ಇರಿ, ಇದಕ್ಕಿಂತ ಚೆನ್ನಾಗಿರೋ ಐಟಮ್ಸ್ ತರ್ತೀನಿ. ತಗೊಳ್ಳಿ. ಏನ್ ಲಾಟ್ರಿ. ಇಷ್ಟೆಲ್ಲನಾ? ಅಲ್ಲಿ ತಗೊಳ್ಳಿ.